ಅಂದ ತಕ್ಷಣ ಎಲ್ಲರ ಕಣ್ಮುಂದೆ ಬರ್ತಾ ಇದ್ದದ್ದು ಜಲಪ್ರಳಯದ ಚಿತ್ರಣದಿಂದಾಗಿ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಮಳೆ ನಿಂತರೂ ಕೂಡ ಗುಡ್ಡಗಳು ಇನ್ನೂ ಕೂಡ ಕುಸಿತಾನೆ ಇದೆ. ಮತ್ತೆ ಮಳೆ ಬಂದ್ರೆ ಮನೆಗಳು ಮಣ್ಣಲ್ಲಿ ಸಮಾಧಿಯಾಗಲಿದೆ. ಇನ್ನೂ ಕೂಡ 4 ದಿನಗಳ ಕಾಲ ಅಕ್ಷರಶಃ ಜಲಪ್ರವಾಹದಲ್ಲಿ ಮುಳುಗಿದಂತಹ ಮಡಿಕೇರಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಮುಕ್ಕೋಡ್ಲು ಹಾಗೂ ಆವಂಟಿ ಗ್ರಾಮಗಳಲ್ಲಿ ಸಿಲುಕಿದಂತಹ 2 ವರ್ಷದ ಮಗು ಸೇರಿ 10 ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇನ್ನು ಕುಸಿಯುತ್ತಲೇ ಇವೆ ಗುಡ್ಡಗಳು. ಮತ್ತೆ ಮಳೆ ಬಂದ್ರೆ ತಪ್ಪಲ್ಲ ಅನಾಹುತಗಳು. ಪ್ರಕೃತಿ ವಿಕೋಪಕ್ಕೆ ಕೊಡವರ ನಾಡಲ್ಲಿ ಸೃಷ್ಟಿಯಾಗಿರೋ ಅನಾಹುತಗಳಿಗೆ ಎಣೆಯೇ ಇಲ್ಲ. ಗುಡ್ಡಗಳು ಕುಸಿಯುತ್ತಲೇ ಇವೆ. ಧರೆ ಕುಸಿದು ಮನೆಯೊಳಗೆ ಪ್ರವಾಹದಂತೆ ಮಣ್ಣಿನ ರಾಶಿಯೇ ನುಗ್ಗುತ್ತಿದೆ. ಮಡಿಕೇರಿ ನಗರದ ಚಾಮುಂಡೇಶ್ವರಿ ನಗರದಲ್ಲಿ ಸಾಲಾಗಿರುವ ಮನೆಗಳ ಆವರಣಕ್ಕೆ ಎದುರುಗಿದ್ದ ಗುಡ್ಡ ಕುಸಿದು ಮಣ್ಣಿನ ರಾಶಿ ನುಗ್ಗಿದೆ. ಇನ್ನೊಂದು ಮಳೆ ಬಂದ್ರೂ ಮನೆಗಳೇ ಮಣ್ಣಲ್ಲಿ ಸಮಾಧಿಯಾದ್ರೂ ಅಚ್ಚರಿ ಇಲ್ಲ. ಮನೆಗಳನ್ನ ಜನರೆಲ್ಲ ಖಾಲಿ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಭೂಕುಸಿತ ಆಗುತ್ತೆ. ಭೂಕುಸಿತದಿಂದಾಗಿ ಮನೆಗಳೆಲ್ಲವೂ ಕೂಡ ನೀವು ಗಮನಿಸಬಹುದು, ಎಲ್ಲ ಮಣ್ಣು ಬಂದು ಮನೆ ಮುಂದೆ ನಿಂತಿದೆ. ಹಾಗಾಗಿ ಯಾರು ಕೂಡ ಮನೇಲಿ ಇರಬೇಡಿ, ಮನೆ ಖಾಲಿ ಮಾಡಿ ಅಂತ ಹೇಳಿ ಮನೆ ಖಾಲಿ ಮಾಡಿಸಿದ್ದಾರೆ. ಸುಮಾರು ಇಲ್ಲೊಂದು 500 ಮನೆಗಳಿದೆ. ಅದರಲ್ಲಿ ಸರಿಸುಮಾರು ಒಂದು 300 ಮನೆಗಳು ನಾಶ ಆಗಿ ಹೋಗಿದೆ. ಉಳಿದಂತ ಮನೆಗಳಲ್ಲಿರುವಂತಹ ಒಂದು 100 ಮನೆಯಲ್ಲಿರುವಂತಹ ಜನರನ್ನ ನಿರಾಶ್ರಿತ ಕೇಂದ್ರಕ್ಕೆ ಹೋಗೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ನೀವು ನೋಡಬಹುದು, ಭೂಕುಸಿತ ಇಲ್ಲೆಲ್ಲವೂ ಕೂಡ ಉಂಟಾಗಿದೆ. ಈ ಭೂಕುಸಿತದಿಂದಾಗ್ಲೇನೆ ಮನೆಗಳೆಲ್ಲವೂ ಕೂಡ ಬೀಳ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಇನ್ನೊಂದು ರೀತಿಯಾಗಿ ಇಲ್ಲಿ ಬರ್ತಾ ಇರೋದು, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಮಣ್ಣು ಕುಸಿತಾ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಮಣ್ಣು ಕುಸಿಯುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾವು ನಿಮಗೆ ತೋರಿಸಬೇಕಾದಂತಾನೆ ಈ ರೀತಿ ಕುಸಿತಾ ಇದೆ. ಇನ್ನು ಮನೆಯಲ್ಲಿದ್ದಂತ ಜನರ ಪರಿಸ್ಥಿತಿ ಇನ್ನೇನಾಗಿರಬಾರ್ದು. ರಾತ್ರಿ 2 ಗಂಟೆಗೆ ಇಂಥ ಪರಿಸ್ಥಿತಿ ಉಂಟಾಗ್ಬಿಟ್ರೆ ಬದುಕೋದಾದ್ರೂ ಹೇಗೆ ನೋಡೋಣ. ಇನ್ನು ಇದೆಲ್ಲವೂ ಕೂಡ ಒಂದು ಸಹಜ ಸ್ಥಿತಿಗೆ ಬರ್ಬೇಕಂದ್ರೆ ಇನ್ನು ಎಷ್ಟು ದಿನ ಬೇಕಾಗುತ್ತೋ. ಮತ್ತೊಂದು ದೃಶ್ಯದಲ್ಲಿ ನೋಡಿದ್ರೆ ಕುಸಿದು ಬಂದ ತುದಿಯಲ್ಲಿ ಮನೆಯೊಂದು ನಿಂತಿದೆ. ಆ ಮನೆ ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಉರುಳಿ ಬೀಳಬಹುದು. ಇನ್ನು ಪ್ರವಾಹದ ಅಬ್ಬರಕ್ಕೆ ಮರದ ದಿಮ್ಮಿಗಳ ರಾಶಿಯಲ್ಲಿ ಮನೆ ಬಂಧಿಯಾಗಿದೆ. ಮನೆಯ ಒಳ ಹೋಗುವುದಕ್ಕೆ ದಾರಿಯೇ ಇಲ್ಲ. ಹೀಗಾಗಿ ಹೆಂಚು ತೆಗೆದು ಹೋಗೋದು ಅನಿವಾರ್ಯವಾಗಿದೆ. ಇನ್ನು 4 ದಿನಗಳ ಕಾಲ ಅಕ್ಷರಶಃ ಜಲಪ್ರವಾಹದಲ್ಲಿ ಮುಳುಗಿದ್ದ ಮಡಿಕೇರಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ನದಿ ಪ್ರವಾಹ ಸಂಪೂರ್ಣವಾಗಿ ತಗ್ಗಿದೆ. ಕುಶಾಲನಗರದ ಕುವೆಂಪು ಬಡಾವಣೆಯಲ್ಲಿ 4 ದಿನ ಮನೆಯೊಳಗೆ ನೀರು ನಿಂತ ಕಾರಣ ಎಲ್ಲಾ ಮನೆಗಳ ಗೃಹೋಪಯೋಗಿ ವಸ್ತುಗಳು ನಾಶವಾಗಿವೆ. ನಾನು ನಿಂತಿರುವ ಪ್ಲೇಸ್ ಅಲ್ಲಿ ಕಳೆದ 5 ದಿನಗಳಿಂದ ನಿಲ್ಲೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಕಾರಣ ಇಲ್ಲಿ ಹರಿತಾ ಇರುವಂತಹ ಕಾವೇರಿ ನದಿ ಬೋರ್ಗರೆದು ಹರಿತಾ ಇತ್ತು. ಪರಿಣಾಮವಾಗಿ ಕುಶಾಲನಗರದ ಒಳಭಾಗದಲ್ಲಿರುವಂತಹ ಈ ಕುವೆಂಪು ಬಡಾವಣೆಯ ಎಲ್ಲ ಮನೆಗಳು ಕಂಪ್ಲೀಟ್ ಆಗಿ ನೀರಿನಲ್ಲಿ ಜಲಾವೃತವಾಗಿದ್ವು. ಹಾಗಾಗಿ ಇಲ್ಲಿಯೇ ಅಂದ್ರೆ ಈ ಭಾಗದ ಜನರಲ್ಲಿ ದೊಡ್ಡ ಮಟ್ಟದ ಆತಂಕ ಇತ್ತು ಮತ್ತು ಅನೇಕರ ಮನೆಯಲ್ಲಿರುವಂತಹ ಸಾಮಾನುಗಳೆಲ್ಲದೂ ಕೂಡ ನಷ್ಟ ಆಗಿತ್ತು. ಈಗ ಈ ಪ್ರದೇಶದ ನೀರು ಸಂಪೂರ್ಣವಾಗಿ ತಗ್ಗಿದೆ. ಅಂದ್ರೆ ನೀವೀಗ ಕಾಣ್ತಾ ಇರುವಂತಹ ಇದೆಲ್ಲ ಪ್ರದೇಶದಲ್ಲೂ ಕೂಡ ಕಳೆದ 5 ದಿನಗಳಿಂದಲೂ ಕೂಡ ಸಂಪೂರ್ಣವಾಗಿ ನೀರು ಜಲಾವೃತವಾಗಿತ್ತು. ಇಲ್ಲಿಂದ ಬೋಟ್ಗಳ ಮೂಲಕವಾಗಿ ಜನರನ್ನ ಹೊರಭಾಗಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಲಾಗಿತ್ತು. ಒಟ್ನಲ್ಲಿ ಮತ್ತೆ ದೊಡ್ಡ ಮಳೆ ಬಂದ್ರೆ ಆಗುವಂತಹ ಅನಾಹುತಗಳನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಮಡಿಕೇರಿಯಿಂದ ಅರುಣ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ. ಕೊಡಗಿನ ಸುಂಟಿಕೊಪ್ಪದಲ್ಲಿ ಒಂದೇ ಭಾಗದಲ್ಲಿ ಮಂದಿರ, ಮಸೀದಿ, ಚರ್ಚ್ಗಳಿದೆ. ಪ್ರವಾಹದಿಂದಾಗಿ ಈ ಸ್ಥಳ ಇದೀಗ ಎಲ್ಲಾ ಧಾರ್ಮಿಕ ಸ್ಥಳಗಳು ಭಾವೈಕ್ಯತೆಯ ತಾಣಗಳಾಗಿದೆ. ಚರ್ಚ್ನಲ್ಲಿ ಇದೀಗ 900 ಜನ ಆಶ್ರಯವನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೆ ನಡೆಸಿರುವಂತಹ ಚಿಟ್ ಚಾಟ್ ನಿಮ್ಮ ಮುಂದೆ. ಓಕೆ, ಈಗ ಸುಂಟಿಕೊಪ್ಪದಲ್ಲಿ ನಾವಿದ್ದೀವಿ. ಸಂತ ಆಂಟೋನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ನಿರಾಶ್ರಿತರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನೀವು ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು, ಒಂದ್ ಕಡೆ ಚರ್ಚ್ ಇದೆ. ಚರ್ಚ್ನ ಮತ್ತೊಂದು ಭಾಗದಲ್ಲಿ ಆ ಕಡೆ ದೇವಸ್ಥಾನ ಕೂಡ ಬರುತ್ತೆ. ಅದರ ಮುಂಭಾಗದಲ್ಲಿ ಸ್ವಲ್ಪ ದೂರದಲ್ಲೇ ಇನ್ನೊಂದು ಕಡೆ ಈ ಭಾಗದಲ್ಲಿ ಒಂದು ಮದ್ರಸಾ ಕೂಡ ಇದೆ. ಅವೆಲ್ಲದರ ಮಧ್ಯದಲ್ಲಿ ಒಂದು ಶಾಲೆ ಕೂಡ ಇದೆ, ಸಂತ್ ಆಂಟೋನಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಟಿಕೊಪ್ಪದಲ್ಲಿ ನಾವಿರೋದು. ಈ ಶಾಲೆಯಲ್ಲಿ ಎಷ್ಟು ಜನ ನಿರಾಶ್ರಿತರಿದ್ದಾರೆ ಮತ್ತು ಇಲ್ಲೇನಾದ್ರೂ
ಅಗತ್ಯತೆ ಇದೆಯಾ ಸಾಮಗ್ರಿಗಳದ್ದು ಅಂತ ಕೇಳೋಣ. ನಮ್ಮ ಜೊತೆಗೆ ಫಾದರ್ ಇದ್ದಾರೆ. ನಮಸ್ತೆ ಫಾದರ್. ನಮಸ್ತೆ ಸರ್. ಈಗ ಎಷ್ಟು ಜನ ಇಲ್ಲಿ ನಿರಾಶ್ರಿತರಿದ್ದಾರೆ? ಸುಮಾರೊಂದು 3 ಸ್ಥಳದಲ್ಲಿ 1000 ಮೇಲೆ ಇದ್ದಾರೆ. ಇಟ್ ಇಸ್ ಎ ಫ್ಲೋಟಿಂಗ್ ಕ್ರೌಡ್ ಹೋಗಿ ಬರ್ತಾ ಇದ್ದಾರೆ. ಕೆಲವು ಸಲ ನೆಂಟುಮಲ್ಲಿ ಇದ್ದವರೆಲ್ಲ ವಾಪಸ್ ಇಲ್ಲಿ ಬರ್ತಾ ಇದ್ದಾರೆ. ಒಂದು 300 ಒಂದು 900 ಜನ ಅಂತೂ ಇದ್ದಾರೆ ಖಂಡಿತವಾಗಿ. 900 ಜನ ಇಲ್ಲಿ 2 ಕಡೆ ಇದ್ದಾರೆ, ಸೆಂಟ್ ಆಂಟನಿ ಸ್ಕೂಲ್ ಮತ್ತು ಸೆಂಟ್ ಮೇರಿ ಸ್ಕೂಲ್ ಇಲ್ಲಿ, ನಂತರ ಮದ್ರಸಾದಲ್ಲಿ ಮತ್ತು ರಾಮ ಮಂದಿರದಲ್ಲಿ. ಯಾವ್ಯಾವ ಭಾಗಗಳಿಂದ ಬಂದಿರೋರು ನಿರಾಶ್ರಿತರು ಇವರೆಲ್ಲ? ಸುಟ್ಟಿಕೊಪ್ಪ ಸರೌಂಡಿಂಗ್ ಇಂದ ಮುಕ್ಕೋಡು, ಮಾದಾಪುರ, ಪಾಪ್ಲಿಕಾಡು, ಕಾಂಡನಕೊಲ್ಲಿ, ಹಾಲೇರಿ ಈ ಭಾಗದಿಂದ ಬಂದಿದ್ದಾರೆ. ಎಲ್ಲರೂ ವಾಪಸ್ ಹೋಗುವಂತ ಏನಾದ್ರು ಇದೆಯಾ ಅಥವಾ ಇನ್ನೂ ಮನೆಯೆಲ್ಲ ಸಂಪೂರ್ಣವಾಗಿ ಕಳ್ಕೊಂಡಿದ್ದವರು? ಅಸ್ಸಾಮೀಸ್ ಇದ್ದಾರೆ. ಅವರು ಎಸ್ಟೇಟ್ಸ್ಗಳಲ್ಲಿ ಕೆಲಸ ಮಾಡೋರು ಈಗ ಸದ್ಯಕ್ಕೆ ಕೆಲಸ ಇಲ್ಲ ಅಂತ ಬಿಟ್ಟು ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಬಹುಶಃ ಅವರು ಅವರವರ ಕೆಲಸಕ್ಕೆ ಹೋಗ್ತಾರೆ. ಮತ್ತು ನಿರಾಶ್ರಿತರು ಅಂದರೆ ಈಗ ಸದ್ಯಕ್ಕೆ ಲೋಕಲ್ಸ್ ಯಾರು ಮನೆ ಕಳ್ಕೊಂಡಿದ್ದಾರೆ ಒಂದು, ಆಮೇಲೆ ಲೈನ್ಗಳಲ್ಲಿ ಇದ್ದು ಕೆಲಸ ಮಾಡೋರು, ಮನೆಗಳು ಅವ್ರಿಗೆ ಮನೆಗಳಿದ್ದ ಜಾಗನೇ ಗೊತ್ತಿಲ್ಲ ಎಲ್ಲಿದೆ ಅಂತ, ಆ ರೀತಿಯ ವಿನಾಶ ಆಗಿದೆ. ಅವರಿಗೆ ಸಾಮಗ್ರಿಗಳದ್ದು ಏನಾದರೂ ಅಗತ್ಯತೆ ಇದೆಯಾ? ಅವಶ್ಯಕತೆ ಏನೂ ಇಲ್ಲ, ಎಲ್ಲವೂ ಬೇಕಾದಷ್ಟಿದೆ ಸದ್ಯಕ್ಕೆ. ಅಂದರೆ ತಾತ್ಕಾಲಿಕವಾಗಿ ಎಷ್ಟು ದಿವಸ ಇಲ್ಲಿ ನಮಗೆ ಈಗ ಸೂರ್ಯ ನಮಗೆ 5 ವರ್ಷ ಆಯ್ತಾನೆ ಬಂದ ಈಗ, ಅದರಿಂದ ಒಂದು 3 ತಿಂಗಳಾದ್ಮೇಲೆ ಸೂರ್ಯನ ನೋಡ್ತಾ ಇದ್ದೀವಿ. ಹೌದು, ಇವತ್ತು ಬೆಳಿಗ್ಗೆನೆ ನಮಗೆ ಸ್ವಲ್ಪ ಸೂರ್ಯನ ದರ್ಶನ ಆಗಿದೆ. ಶಾಲೆಗಳು ಶುರು ಆಗಬೇಕು, ಅದನ್ನು ಕೂಡ ನಾವು ನೋಡಬೇಕು. ಇವರನ್ನು ನಾವು ಕೈ ಬಿಡಕ್ಕಾಗೋದಿಲ್ಲ. ಅದರಿಂದ ಸರ್ಕಾರ ನಮ್ಮ ನೆರವಿಗೆ ಬಂದು ತಕ್ಷಣ ವ್ಯವಸ್ಥೆಗಳನ್ನು ಮಾಡಬೇಕು. ಇವನ್ನ ನಾವು ಓಡಿಸಿ ಅಂತ ಹೇಳ್ತಾ ಇಲ್ಲ, ಆದರೆ ನಮಗೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮುಖ್ಯ. ಹಾರ್ಡ್ಲಿ ವಿ ಹ್ಯಾಡ್ ಸ್ಕೂಲ್ ಕ್ಲಾಸಸ್ ದಿಸ್ ಇಯರ್. ಜೂನಿಂದ ನಮಗೆ ರಜೆನೇ 2 ದಿವಸ ರಜೆ. ಆಮೇಲೆ ಈಗ ಸುಮಾರು ಒಂದು 15 ದಿವಸದಿಂದ ರಜೆನೆ, ಏನು ಪಾಠ ಮಾಡ್ದಂಗೆ ಆಗಲಿಲ್ಲ. ಅದರಿಂದ ಕನ್ಸರ್ನ್ ಕೂಡ ಇದೆ. ಅದರಿಂದ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಇನ್ನು ಬೆಂಗಳೂರಿನಿಂದ ಬರ್ತಾ ಇರೋರು ಬಹಳಷ್ಟು ಸಾಮಗ್ರಿಗಳನ್ನೇ ತೊಗೊಂಬರ್ತಾ ಇದ್ದಾರೆ. ಇವೆಲ್ಲ ವಸ್ತುಗಳನ್ನ ಫುಡ್ಗಳನ್ನ ತಂದು ಕೊಡೋಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಹೇಳಕ್ ಬಯಸ್ತೀರಾ? ಇನ್ನೇನು ಅಗತ್ಯತೆ ಬೇಕಾಗುತ್ತೆ? ಈಗ ಇಷ್ಟರವರೆಗೆ ತುಂಬ ಜನ ಸಹಾಯ ಮಾಡಿದ್ದಾರೆ, ಅವರಿಗೆ ತುಂಬ ವಂದನೆಗಳು, ಎಲ್ಲರ ನಿರಾಶ್ರಿತರ ಪರವಾಗಿ ವಿಶೇಷವಾಗಿ. ಇನ್ನು ಸದ್ಯಕ್ಕೆ ನಮಗೆ ವಸ್ತುಗಳು ಏನು ಬೇಡ, ಮುಂದೆ ನಿರಾಶ್ರಿತರಿಗೆ ವಸತಿಯನ್ನು ಮಾಡ್ತಾರೆ ಸರ್ಕಾರ, ಅದ್ರ ಬಗ್ಗೆ ಅವರು ನೋಡ್ಕೋಬೇಕು. ಅದು ನಮ್ಮ ಫ್ಯೂಚರ್ ಕನ್ಸರ್ನ್. ಇಲ್ಲಿ ಕೇಳಿದ್ರಲ್ಲ, ಎಲ್ಲ ಅಗತ್ಯ ವಸ್ತುಗಳನ್ನ ಈಗಾಗಲೇ ಬಂದು ತಲುಪಿದೆ. ಇನ್ನೊಂದು ಕಡೆ DC ಆಫೀಸ್ ಅಂದ್ರೆ ಜಿಲ್ಲಾಡಳಿತ ಕಚೇರಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾಮಗ್ರಿಗಳನ್ನ ತಂದಿಡಲಾಗಿದೆ. ಈ ಭಾಗದಲ್ಲೂ ಕೂಡ ನನ್ನ ಹಿಂಭಾಗದಲ್ಲಿ ನೀವು ಗಮನಿಸಬಹುದು, ಬಹಳಷ್ಟು ಸಾಮಗ್ರಿಗಳನ್ನ ಎಲ್ಲವನ್ನ ಕೂಡ ಇಲ್ಲಿ ಶೇಖರಣೆ ಮಾಡಿಡಲಾಗಿದೆ. ಹಾಗಾಗಿ ಅವ್ರು ಹೇಳ್ತಾ ಇರೋದು ಒಂದೇ, ಈಗ ಸದ್ಯಕ್ಕಂತೂ ಇದೆ, ಎಲ್ಲಿವರೆಗೂ ಇರ್ತಾರೋ ಅಲ್ಲೆಲ್ಲವರೆಗೂ ಕೂಡ ಅವ್ರನ್ನ ನೋಡ್ಕೊಳ್ತೀವಿ. ಬಟ್ ಶಾಲೆನೂ ಕೂಡ ಮುಖ್ಯವಾಗುತ್ತೆ. ಶಾಲೆಯಲ್ಲಿ ಅವ್ರನ್ನ ಈಗೆಲ್ಲ ನೋಡ್ಕೊಳ್ತಾ ಇರೋದು, ಸಾಮಗ್ರಿಗಳನ್ನು ಕೂಡ ಇಟ್ಟಿದ್ದೀವಿ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ಅಗತ್ಯತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಬೇಗ ಇವರನ್ನ ಒಂದು ಕಡೆ ಕೇಂದ್ರದಲ್ಲಿ ಕೂರಿಸ್ಕೊಂಡು ಅವ್ರನ್ನ ವ್ಯವಸ್ಥೆಯನ್ನ ಮಾಡಿದ್ರೆ ಉಪಯೋಗ ಆಗುತ್ತೆ. ಆಮೇಲೆ ಯಾರಾದ್ರೂ ಬೆಂಗಳೂರಿನಿಂದ ಅಥವಾ ಬೇರೆ ಬೇರೆ ಭಾಗಗಳಿಂದ ಸಾಮಗ್ರಿಗಳನ್ನು ತರ್ತಾ ಇದ್ರೆ ಸ್ವಲ್ಪ ಕಾಯಿರಿ, ಅದಕ್ಕೆ ಹಣಕಾಸಿನ ನೆರವಿನ ಅಗತ್ಯತೆ ಬೇಕಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಮಡಿಕೇರಿ. ಯಾವುದೇ ದುರಂತಕ್ಕೂ ಮುನ್ನ ಮೂಕ ಪ್ರಾಣಿಗಳಿಗೆ ಮುನ್ಸೂಚನೆಯಂತೂ ದೊರಕುತ್ತೆ ಅನ್ನುವುದು ಅಕ್ಷರಶಃ ಸತ್ಯ. ಕೊಡಗಿನ ಜೋಡುಪಾಲದಲ್ಲಿಯೂ ಕೂಡ ದುರಂತ ಸಂಭವಿಸುವ ಮುನ್ನ ಮೂಕ ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸಿದ್ವಂತೆ. ಸಾಕು ನಾಯಿಗಳು ಹಾಗೂ ತೋಟದಲ್ಲಿದ್ದಂತಹ ಮಂಗಗಳು ಕೂಡ ವಿಲಕ್ಷಣವಾಗಿ ಕೂಗು ಹಾಕ್ತಿದ್ವಂತೆ. ಈ ಬಗ್ಗೆ ಜೋಡುಪಾಲದಲ್ಲಿ ಸಂತ್ರಸ್ತರಾಗಿ ದೂರದ ಮಂಗಳೂರಿಗೆ ಬಂದು ಸಂಬಂಧಿಕರ ಮನೆಯಲ್ಲಿ ನೆಲೆಸಿದವರು ಅನುಭವವನ್ನ ಹೇಳಿಕೊಂಡಿದ್ದಾರೆ. ಕಳೆದ ಆಗಸ್ಟ್ 16 ಮತ್ತು 17ರಂದು ಜೋಡುಪಾಲದಲ್ಲಿ 5-6 ಬಾರಿ ಸ್ಫೋಟ ಕೂಡ ಸಂಭವಿಸಿತ್ತು ಅಂತ ಹೇಳಿಕೊಂಡಿದ್ದಾರೆ. ಇಂತಹ ಸಂತ್ರಸ್ತರ ಜೊತೆ ನಮ್ಮ ಮಂಗಳೂರು ಪ್ರತಿನಿಧಿಯಾದಂತಹ ಸುಕ್ಪಾಲ್ ಪೊಳಲಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯ ಜೋಡುಪಾಳ, ಮಣ್ಣಂಗೇರಿ, ಮದನಾಡು ಈ ಗ್ರಾಮಗಳಲ್ಲಿ ಆಗಿರುವಂತಹ ಭೀಕರ ದುರಂತದಿಂದ ಸಾಕಷ್ಟು ಜನರು ನಿರಾಶ್ರಿತರಾಗಿರುವಂಥದ್ದು. ಹಾಗಾಗಿ ಮಂಗಳೂರಿನಲ್ಲೂ ಸಹ ಒಂದು ಕುಟುಂಬ ಬಂದು ನೆಲೆಸಿರುವಂಥದ್ದು. ಅವರೀಗ ನಮ್ಮ ಜೊತೆ ಇದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಅನುಭವ ಆಗಿತ್ತು ಅನ್ನುವಂಥದ್ದನ್ನು ಸಹ ಅವರ ಜೊತೆ ಹಂಚಿಕೊಳ್ಳೋಣ. ಸರ್, ಮೊನ್ನೆ ಘಟನೆ ಆದಾಗ ಏನು ಅನಿಸುತ್ತೆ ನಿಮಗೆ, ಹೇಗೆ ಆಗಿತ್ತು? ಸರ್, ನಮಗೆ ಈ ಘಟನೆ ಆಗಲಿಕ್ಕೆ 16ನೇ ತಾರೀಕು ಬೆಳಗ್ಗಿಂದಲೇ ಶುರುವಾಗಿದೆ. ನಮಗೆ ಫಸ್ಟ್ ಗೊತ್ತಾದ್ದು ಫುಲ್ ಬ್ಲಾಸ್ಟ್ ಆಗುವಂಥದ್ದು. ಬ್ಲಾಸ್ಟ್ ಆಗೋದಕ್ಕಿಂತ ಮೊದಲು ನಮಗೆ ಈ ನಾಯಿ ಬೊಗಳೋದು ಸ್ವಲ್ಪ, ಮತ್ತು ಅಲ್ಲಿ ನಮ್ಮ ಸುತ್ತಮುತ್ತ ಮಂಗಗಳೆಲ್ಲ ಇತ್ತು, ಅದೆಲ್ಲ ಕಿರ್ಚಾಡುವಂಥದ್ದೆಲ್ಲ ಆಗ್ತಾ ಇತ್ತು. ಸೊ ನಾವು ಹಾಗೆ ಹೊರಗಡೆ ಬಂದು ನೋಡುವಾಗ ಅರೌಂಡ್ ಮಧ್ಯಾಹ್ನ 12:15 ಟೈಮಿಗೆ ಒಂದು 10 ನಿಮಿಷ ಭೂಮಿ ಅಡಿಯಲ್ಲಿ ಟ್ರೈನ್ ಹೋಗುವ ಹಾಗೆ ಅಷ್ಟು ಬೆಟ್ಟ ಗುಡ್ಡಗಳೆಲ್ಲ ಬಂದು ಕೊಚ್ಚಿಕೊಂಡು ಹೋಗುವ ಹಾಗೆ ಸೌಂಡ್ ಬರ್ತಿತ್ತು. ನೋಡುವಾಗ ಸಣ್ಣ ಹೊಳೆ ಇದ್ದದ್ದು ಆಲ್ಮೋಸ್ಟ್ ಒಂದು 10 ಪಟ್ಟು ಜಾಸ್ತಿಯಾಗಿ ನಮ್ಮ ತೋಟದ ಒಳಗಡೆ ಎಲ್ಲ ಬಂದು
ಎಲ್ಲ ಕೊಚ್ಚಿಕೊಂಡು ಹಾಗೆ ನಮ್ಮ ಕಣ್ಣ ಮುಂದೆಯೇ ಹಾಗೆ ಆಗಿತ್ತು. ನನಗೆ ಕಂಡಾಗೆ ನಮಗೆ ನಮ್ಮ ಸುತ್ತಮುತ್ತ ಮಂಗಗಳು ಕಿರ್ಚಾಡ್ತಾ ಇತ್ತು. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಇದ್ದವರು ಹೇಳ್ತಾ ಇದ್ರು ಆನೆಗಳೆಲ್ಲ ಗೀಳಿಡ್ತಾ ಇದ್ದೇವೆ ಅಂತ. ಸೊ ಅದರದ್ದು ಪ್ರಾಣಿಗಳದ್ದು ಸಹ ಒಂದು ಮುನ್ಸೂಚನೆ. ನಾವು ಕೊಡಗಲ್ಲಿರೋದ್ರಿಂದ ನಮಗೆ ಪ್ರಾಣಿಗಳು ಕಿರ್ಚಾಡುವಂಥದ್ದು ಮಾಮೂಲಿ ಅಂತ ಹೇಳಿ ನಾವು ಅದನ್ನು ಅಷ್ಟು ದೊಡ್ಡದಾಗಿ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಸೊ ಅದು ಸಹ ಒಂದು ಮುನ್ಸೂಚನೆ ಖಂಡಿತವಾಗಿಯೂ ಇದ್ದಿರಬಹುದು. ಈಗ ಈ ಎಲ್ಲ ದುರಂತ ಆದ ಬಳಿಕ ನೀವೀಗ ಮಂಗಳೂರಿಗೆ ಬಂದು ಇದ್ದೀರಾ, ನಿಮ್ಮ ಮನೆಯ ಪರಿಸ್ಥಿತಿ ಹೀಗೆ ಆಗಿರ್ಬೋದು, ಮತ್ತೆ ನಿಮ್ಗೆ ಹೋಗುವ ಅಂತ ಸಂದರ್ಭ ಇದೆಯಾ? ನಮ್ಮ ಮನೆಗೆ ಹೋಗ್ಬೇಕು ಅಂತ ಎಲ್ರಿಗೂ ಅನಿಸ್ತಾ ಉಂಟು. ಹಾಗೆ ಈಗ 2 ದಿನ 3 ದಿನದಿಂದ ಅಲ್ಲಿ ಯಾರನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಪ್ಪ ಒಬ್ರಲ್ಲಿ ತನಕ ಹೋಗಿದ್ದಾರೆ. ಸೊ ಯಾರನ್ನು ಬಿಡ್ತಾ ಇಲ್ಲ, ಒಂದು 4-5 ದಿನ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮನೆ ಉಂಟಾ ಅಂತ ಎಲ್ಲ ಹೋಗಿಯೇ ನೋಡ್ಬೇಕಷ್ಟೇ. ಅದು ಈಗ ನಾವಿಲ್ಲಿ ಏನು ಗೊತ್ತಾಗ್ತಾ ಇಲ್ಲ ನಮಗೆ. ಇದು ಆ ಪ್ರದೇಶದ ಶಿಶಿರ್ ಅವರ ಕುಟುಂಬದವರ ಮಾತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಜಲಪ್ರವಾಹಕ್ಕೆ ಸಿಲುಕಿ ಇಡೀ ಬೆಟ್ಟವೇ ಕುಸಿದು ಹೋಗಿದೆ. ಕಣ್ಣೆದುರೇ ಸೋಮವಾರಪೇಟೆಯ ಕೂತಿ ಬೆಟ್ಟ ಕುಸಿದು ಹೋಗಿರುವಂತದ್ದು. ಇದೀಗ ಬೆಟ್ಟದ ಜೀವಗಳಿಗೆ ಸಹಾಯ ಹಸ್ತವನ್ನು ಕಲ್ಪಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಕೊಡಗು ನಲುಗು ಹೋಗ್ತಾ ಇದೆ, ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಸೋಮವಾರಪೇಟೆಯಲ್ಲೂ ಕೂಡ ಬೆಟ್ಟ ಕುಸಿದು ಹೋಗ್ತಾ ಇದೆ. ನೋಡ್ತಾ ಇದ್ದಂತೆ ಕೂತಿ ಬೆಟ್ಟ ಕುಸಿದು ಹೋಗಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ರವೀಶ್. ನೋಡೋಣ. ನಾವೀಗ ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದಲ್ಲಿದ್ದೇವೆ. ಅಂದ್ರೆ ಇಲ್ಲಿ ಬಹುದೊಡ್ಡ ಕುಸಿತ ಆಗಿದೆ. ಕುಸಿತ ಆಗಿರ್ತಕ್ಕಂಥ ಮೇಲ್ಭಾಗದಿಂದ ನಿಂತು ನಾವು ನೋಡ್ತಾ ಇರ್ಬೋದು. ಅಂದ್ರೆ ಸುಮಾರು 40ರಿಂದ 50 ಎಕರೆ ಪ್ರದೇಶದಷ್ಟು ಒಂದು ರೀತಿಯಲ್ಲಿ ತೋಟವೂ ಕೂಡ ನಾಶ ಆಗಿದೆ. ಅಂದ್ರೆ ಬಹುದೊಡ್ಡ ಆ ಒಂದು ಬೆಟ್ಟ ಏನಿತ್ತು, ಆ ಒಂದು ಬೆಟ್ಟ ಕುಸಿದು ಆ ಒಂದು ತೋಟದ ಮೇಲೂ ಕೂಡ ಹೋಗಿದೆ. ಹಾಗಾಗಿ ತೋಟ ಕೂಡ ನೆಲಸಮ ಆಗಿದೆ. ಅಂದ್ರೆ ಸುಮಾರು ಇಲ್ಲಿ 200ಕ್ಕೂ ಹೆಚ್ಚು ರೈತರು ಕೂಡ ಒಂದು ರೀತಿಯಲ್ಲಿ ತಮ್ಮ ಭೂಮಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಅಂದ್ರೆ ತೋಟ ಎಲ್ಲಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ತೋಟವನ್ನು ಕೂಡ ಒಂದು ರೀತಿಯಲ್ಲಿ ಗುರುತು ಮಾಡೋದಕ್ಕೂ ಕೂಡ ಈಗ ಕಷ್ಟ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇರಬಹುದು ಸುತ್ತಲೂ ಕೂಡ ಒಂದು ರೀತಿಯಲ್ಲಿ ಆ ತೋಟದ ಪ್ರದೇಶವೂ ಕೂಡ ಇದೆ ಆ ಕಡೆ ಎಲ್ಲ. ಆದ್ರೆ ಈಗ ನಾವು ನಿಂತಿರ್ತಕ್ಕಂಥ ಪ್ರದೇಶ ಆ ಒಂದು ಕೂತಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟದ ಪ್ರದೇಶ. ಬೆಟ್ಟ ಕುಸಿದು ಆ ಬಹುದೊಡ್ಡ ಪ್ರಮಾಣದಲ್ಲೂ ಕೂಡ ಹಾನಿಯಾಗಿದೆ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಆ ಒಂದು ಗ್ರಾಮದ ಜನರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಅವರೇ ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಬಂದು ತಮ್ಮ ಸಂಕಷ್ಟವನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಕೂತಿ ಗ್ರಾಮದಲ್ಲಿ ಇರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ರೈತರು ಒಂದು ರೀತಿಯಲ್ಲಿ ತಮ್ಮ ಜಮೀನನ್ನು ಕೂಡ ಕಳೆದುಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಅವರಿಗೆ ಇಲ್ಲಿ ಎಲ್ಲರೂ ಕೂಡ ಸಣ್ಣ ಹಿಡುವಳಿದಾರರು, ಇವ್ರು ಯಾರು ಕೂಡ ಬಹುದೊಡ್ಡ ಹಿಡುವಳಿದಾರರಲ್ಲ. ಹಾಗಾಗಿ ಇರ್ತಕ್ಕಂಥ ಒಂದು ಜಮೀನನ್ನು ಕೂಡ ಕಳೆದುಕೊಂಡಿರೋದ್ರಿಂದ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವ್ರನ್ನ ಕೇಳೋಣ, ಯಾವತ್ತು ಈ ಒಂದು ಬೆಟ್ಟ ಕುಸಿತ ಏನಾಯ್ತು ಅಂತ, ಯಾವಾಗ ಆಗಿದ್ದು, ಏನೆಲ್ಲ ಆಯ್ತು? ಈ ಬೆಟ್ಟ ಸುಮಾರು ಇತಿಹಾಸದಿಂದ ಯಾವಾಗಲೂ ಹಿಂಗಾಗಿಲ್ಲ. ನಮಗೆ ಹಿಂದೆ ಇದಕ್ಕಿಂತ ಜಾಸ್ತಿ ಮಳೆ ಆಗೋದು ಆದರೆ ಈ ಸರಿ ವಿಪರೀತ ಗಾಳಿ ಮತ್ತು ಮಳೆ ಕಂಟಿನ್ಯೂ 3 ತಿಂಗಳಿಂದ ಒಂದೇ ಸಮಯ ಗಾಳಿ ಮತ್ತು ಮಳೆ. ಈ ಗಾಳಿಯಿಂದಲೇ ನಮಗೆ ತೊಂದರೆ ಆಗಿರೋದು. ಸುಮಾರು ನೀವು ನೋಡ್ತಾ ಇದ್ರೆ ನಿಮಗೆ ಒಂದು 25 ಎಕರೆ ತೋಟ ಹೋಗಿರ್ಬೋದು. 1.5-2 ಕಿಲೋಮೀಟರ್ ದೂರ ಕುಚ್ಕೊಂಡು ಹೋಗಿದೆ. ಹಾಗೆ ಕಾಫಿ ತೋಟ ಮತ್ತು ಮೆಣಸಿರಂತ ತೋಟ ಸಂಪೂರ್ಣ ನಾಶ ಆಗಿದೆ. ಇದು ಒಂದು ಕೂತಿ ಗ್ರಾಮಸ್ಥರ ಹೇಳಿಕೆ ಆಗಿದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಆ ಒಂದು ಗ್ರಾಮಕ್ಕೆ ಅಧಿಕಾರಿಗಳು ಕೂಡ ಬಂದಿಲ್ಲ. ಜೊತೆಗೆ ಅಧಿಕಾರಿಗಳು ಬಂದರೂ ಕೂಡ ತಮ್ಮ ಜಮೀನನ್ನು ಕೂಡ ಗುರುತು ಮಾಡ್ತಾ ಇಲ್ಲ ಅಂತಾನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಆ ಒಂದು ಕೂತಿ ಗ್ರಾಮದ ಪಕ್ಕದಲ್ಲಿ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಆ ಒಂದು ಭಾಗದ ಒಂದು ಇದನ್ನು ಕೂಡ ತೋರಿಸ್ತಾ ಇದೀವಿ. ಅಂದ್ರೆ ಆ ಕಡೆ ಭಾಗದಲ್ಲೂ ಕೂಡ ಸರಿಸುಮಾರು 1-2-3 ಕಡೆ ಗುಡ್ಡವೂ ಕೂಡ ಕುಸಿದಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕೂತಿ ಗ್ರಾಮ ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾಗಿದ್ದಾರೆ. ಮತ್ತೆ ಆ ಜನರು ಕೂಡ ತಮ್ಮ ಜಮೀನನ್ನು ಕೂಡ ಹುಡ್ಕೋದಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ಹರಸಾಹಸ ಪಡ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಜನರು ನಮ್ಮ ಜಮೀನನ್ನ ಗುರುತಿಸ್ಕೊಡ್ಬೇಕು, ಜಿಲ್ಲಾಡಳಿತ ನಮ್ಮ ಜಮೀನನ್ನ ಗುರುತಿಸ್ಕೊಡೋದಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಅಂಗಲಾಚಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ರವಿಶ್, ಪಬ್ಲಿಕ್ ಟಿವಿ, ಕೂತಿ.
ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಸಾಕು ಅಂತ ಮನೆಗೆ ಬೀಗ ಹಾಕಿ ಊರನ್ನ ಬಿಟ್ಟು ಗಂಜಿ ಕೇಂದ್ರದಲ್ಲಿ ಉಳಿದುಕೊಂಡಿದ್ರು. ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಮನೆಯನ್ನ ಹುಡುಕ ಹೊರಟರು. ಅದೃಷ್ಟದ ಮನೆಯೇನೋ ಉಳ್ಕೊಂಡಿತ್ತು. ಆದರೆ ಮನುಷ್ಯತ್ವ ಇಲ್ಲದಂತಹ ಕಳ್ಳರು ಮನೆಯಲ್ಲಿದ್ದಂತಹ ವಸ್ತುಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಕಳ್ಳತನವಾಗಿರುವಂತಹ ಮನೆಗಳಲ್ಲಿ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಮನೆಯೆಲ್ಲ ಬಿಟ್ಟು ಜನ ಬೇರೆ ಕಡೆಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ, ನಿರಾಶ್ರಿತ ಕೇಂದ್ರಗಳಲ್ಲಿ ಅಥವಾ ಇನ್ನೊಬ್ಬರ ಮನೆಯಲ್ಲಿ. ಆದ್ರೆ ಮನೆಗಳನ್ನ ಬಿಟ್ಟು ಹೋದಾಗ ನಿಮ್ಗೆ ಇಡೀ ಮನೆಗಳನ್ನೆಲ್ಲ ಕೂಡ ಬೀಗ ಮುರಿದು ಒಡೆದು ಹಾಕ್ತಾ ಇದ್ದಾರೆ. ಈ ಬೀಗದಲ್ಲಿರುವಂತಹ ಲಾಕ್ ಏನಿದೆ ಅದನ್ನ ಮುರಿದು ಒಳಗಡೆ ಹೋಗಿದ್ದಾರೆ. ಟಿವಿ ತಗೊಂಡು ಹೋಗಿದ್ದಾರೆ. ಇನ್ನೊಂದ್ ಕಡೆ ಡಕ್ ರೇಡಿಯೋ ಇತ್ತು, ಆ ಡಕ್ ರೇಡಿಯೋ ಕೂಡ ತಗೊಂಡು ಹೋಗಿದ್ದಾರೆ. 2 ತುಂಬಿರುವಂತಹ ಸಿಲಿಂಡರ್ ಗಳನ್ನ ತಗೊಂಡು ಹೋಗಿದ್ದಾರೆ. ಮಡಿಕೇರಿಯಲ್ಲಿ ಸಿಲಿಂಡರ್ ಗಳ ಪ್ರಾಬ್ಲಮ್ ಇದೆ, ಗ್ಯಾಸ್ ಇಲ್ಲ ಅಂತ ಹೇಳಿ. ಹಾಗಾಗಿ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲಾ ಕೂಡ ಸಿಲಿಂಡರ್ ಗಳನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಗೋದ್ರೇಜ್ ಇದೆ ಒಳಗಡೆ ಅಲ್ಮೇರಾ, ಅದರಲ್ಲಿ 28 ಗ್ರಾಮ್ನ ಚಿನ್ನ ಇತ್ತಂತೆ. ಆ ಚಿನ್ನವನ್ನ ಕೂಡ ತಗೊಂಡು ಹೋಗಿದ್ದಾರೆ. ಇಲ್ಲೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ನೀವು ನೋಡಬಹುದು ಇಲ್ಲಿರುವಂತಹ ಮನೆಯನ್ನ ಯಾವ ರೀತಿ ಒಡೆದು ಹಾಕಿದ್ದಾರೆ ಅಂತ ಹೇಳಿ. ಸಂಪೂರ್ಣವಾಗಿ ಬಾಗಿಲನ್ನೇ ಮುರಿದು ಹಾಕಿಬಿಟ್ಟಿದ್ದಾರೆ. ಯಾವ ಪ್ರಮಾಣದಲ್ಲಿ ಮುರಿದಿದ್ದಾರೆ ಅಂತ ಹೇಳಿ. ಒಳಭಾಗದಲ್ಲಿ ಸಿಲಿಂಡರ್ ಗಳಿತ್ತಂತೆ. ಆ ಸಿಲಿಂಡರ್ ಗಳನ್ನೆಲ್ಲವನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಪೊಲೀಸರು ಈಗಾಗಲೇ ಬಂದು ಹೋಗಿದ್ದಾರೆ. ಆದ್ರೆ ಇಲ್ಲಿರುವಂತ ಮನೆಯಲ್ಲಿ ಏನು ವಾಸ ಮಾಡ್ತಾ ಇದ್ರು ಆ ಮನೆಯವರಿಗೆ ಗೊತ್ತೇ ಇಲ್ಲ ಈ ಮನೆ ಕಳ್ಳತನ ಆಗಿದೆ ಅಂತ ಹೇಳಿ. ಕಷ್ಟದಲ್ಲಿರುವಂತಹ ಜನರಿಗೆ ಈ ಇಂತ ತೊಂದರೆ ಕೊಟ್ರೆ ಎಲ್ಲಿ ಹೋಗ್ಬೇಕು ಅಂತ ಅವರು ತಮ್ಮ ಜೀವ ಉಳಿಸ್ಕೋಬೇಕಾ ಇಲ್ಲ ಮನೆ ಕಾಪಾಡ್ಕೊಳ್ಬೇಕಾ, ಏನ್ ಮಾಡ್ಬೇಕು ನೀವೇ ಯೋಚನೆ ಮಾಡಿ. ಕ್ಯಾಮರಾಮನ್ ಸುಪ್ರೀತ್ ಜೊತೆಗೆ ಅರುಣ್ ಬಡ್ಗೇರ್, ಪಬ್ಲಿಕ್ ಟಿವಿ, ಮಡಿಕೇರಿ. ಜಲಪ್ರವಾಹದಲ್ಲಿ ನಾಪತ್ತೆಯಾಗಿರುವಂತಹ ಮಡಿಕೇರಿಯ ಹೆಬ್ಬಟ್ಟಗಿರಿಯ ಉಮ್ಮವರನ್ನ ಹುಡುಕಿಕೊಡಿ ಅಂತ ಬೊಮ್ಮಂಗಳು ಸಂಗೀತ ಪಬ್ಲಿಕ್ ಟಿವಿ ಮೂಲಕ ಸಚಿವ ಸಾರಾ ಮಹೇಶ್ ಅವರನ್ನ ಬೆಳಗ್ಗೆ ಕೇಳಿಕೊಂಡಿದ್ರು. ಇದಕ್ಕೆ ಲೈವ್ ಕಾರ್ಯಕ್ರಮದಲ್ಲಿ ಸಚಿವರು ತಕ್ಷಣವೇ ಒಪ್ಪಿಗೆಯನ್ನ ಸೂಚಿಸಿದ್ರು. ಇನ್ನು ಒಪ್ಪಿಗೆಯನ್ನ ಸೂಚಿಸಿ ಸಚಿವರು ಸುಮ್ಮನೆ ಕೂರಲಿಲ್ಲ. ತಕ್ಷಣವೇ ಹುಡುಕುವಂತಹ ಕಾರ್ಯಾಚರಣೆಯನ್ನು ಆರಂಭಿಸುವ ಸಲುವಾಗಿ ಸಚಿವರೇ ಖುದ್ದಾಗಿ 5 ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡು ಹೆಬ್ಬೆಟ್ಟಗಿರಿಯನ್ನ ತಲುಪಿದ್ರು. ಇನ್ನು ಅಜ್ಜಿ ನಾಪತ್ತೆಯಾದಂತಹ ಸ್ಥಳವನ್ನ ಪರಿಶೀಲಿಸಿ ಕೂಡಲೇ ಕಾರ್ಯಾಚರಣೆ ತಕ್ಷಣವೇ ಆರಂಭಿಸುವಂತೆ ರಕ್ಷಣಾ ಪಡೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಚಿವ ಸಾರಾ ಮಹೇಶ್ ಸೂಚನೆ ನೀಡಿದರು. ಕೊಡಗಿನಲ್ಲಿ ಮಾತ್ರವಲ್ಲದೆ ಮಂಗಳೂರಿನಲ್ಲೂ ಕೂಡ ಮಳೆಯಿಂದಾಗಿ ಭೂಕುಸಿತವಾಗ್ತಾ ಇದೆ. ಸುಳ್ಯ ತಾಲೂಕಿನ 50 ಎಕರೆಯಷ್ಟು ಅರಣ್ಯ ಮರಗಳ ಸಮೇತ ಕೊಚ್ಚಿಕೊಂಡು ಹೋಗ್ತಾ ಇದೆ. ಇನ್ನು ಭಯದಿಂದ ಕಾರ್ಮಿಕರು ಊರನ್ನೇ ಬಿಟ್ಟಂತಹ ಸ್ಟೋರಿ ನಿಮ್ಮ ಮುಂದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಕುಸಿದ ದಟ್ಟ ಅರಣ್ಯ, ಭೂಕುಸಿತ ಭಯದಲ್ಲಿ ಊರು ಬಿಟ್ಟ ಕಾರ್ಮಿಕರು. ಕೊಡಗಿನ ಜೋಡುಪಾಲ ದುರಂತ ನಡೆದ ಬಳಿಕ ಅದೇ ಮಾದರಿಯಲ್ಲಿ ಪಶ್ಚಿಮ ಘಟ್ಟದ ಇನ್ನೊಂದು ಭಾಗದಲ್ಲಿ ಬೃಹತ್ ದಟ್ಟ ಅರಣ್ಯ ಕುಸಿದಿದೆ. ದಕ್ಷಿಣ ಕನ್ನಡ ಕೊಡಗು ಗಡಿ ಭಾಗವಾದ ಸುಳ್ಯ ತಾಲೂಕಿನ ಕಲ್ಮಕಾರು ಬಳಿಯ ಕಡಮಕಲ್ಲು ದಟ್ಟ ಅರಣ್ಯದಲ್ಲಿ ಭೀಕರ ಸ್ಫೋಟ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 50 ಎಕರೆಯಷ್ಟು ಅರಣ್ಯ ಮರಗಳ ಸಮೇತ ಕೊಚ್ಚಿಕೊಂಡು ಹೋಗಿದೆ. ಈ ದುರಂತದ ರಭಸಕ್ಕೆ ಕಡಮಕಲ್ಲು ಎಸ್ಟೇಟ್ ಒಳಗಿದ್ದ ಸೇತುವೆಯೂ ಕುಸಿದು ಬಿದ್ದಿದೆ. ಪಶ್ಚಿಮ ಘಟ್ಟಗಳು ಅವನತಿಯತ್ತ ಹೋಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಮುಂದೆ ಜೀವಂತ ಸಾಕ್ಷಿಗಳು ಕಳೆದ ಕೆಲ ದಿನಗಳಿಂದ ಇರುವಂತದ್ದು. ಉದ್ದಗಲಕ್ಕೂ ಎಲ್ಲ ಗುಡ್ಡಗಳು ಕುಸಿದು ಬೀಳ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ನಾವು ಇಲ್ಲಿ ನೋಡ್ತಾ ಇರುವಂತ ನೀರೇನಿದೆ ಇದು ಬಹಳಷ್ಟು ಶುಭ್ರವಾಗಿರುವಂತದ್ದು, ಯಾವುದೇ ಮಣ್ಣು ಮಿಶ್ರಿತ ಆಗದೇ ಇರುವಂತದ್ದು. ಜೊತೆಗೆ ಅದರ ಎಡಭಾಗದಲ್ಲಿ ಇರುವಂತ ನಾವು ನೀರನ್ನ ಗಮನಿಸಬಹುದು, ಮಣ್ಣು ಮಿಶ್ರಿತವಾಗಿ ಬರುವಂತದ್ದು. ಇದು ಮಣ್ಣು ಮಿಶ್ರಿತವಾಗಿ ಬರಲಿಕ್ಕೆ ಕಾರಣ ಆಗಿರುವಂತದ್ದು ನೇರವಾಗಿ ಗುಡ್ಡದ ಮೇಲೆ ಗುಡ್ಡ ಕುಸಿತ ಆಗಿರುವಂಥದ್ದು, ಪಶ್ಚಿಮ ಘಟ್ಟ ಕುಸಿತ ಆಗಿರುವಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ಸಂಪರ್ಕ ಕಲ್ಪಿಸಲಿಕ್ಕೆ ಸೇತುವೆ ಇತ್ತು. ಆ ಸೇತುವೆ ಯಾವ ಹಂತಕ್ಕೆ ನೀರಿನಲ್ಲಿ ಹೋಗಿದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ನಾವು ಸ್ಥಳೀಯರಲ್ಲಿ ಮಾತಾಡಿಸುವ ಆಗಿದೆ. ಅದೇ ತರ ಈ ಕೆಂಪು ಮಣ್ಣು ನೀರು ಬರುವುದು ಇದೇ ಬೆಟ್ಟ ಜರದ ಜಾಗೆಯಿಂದ, ಆ ಜಾಗೆಯಿಂದ ಬರುವುದು. ಎಷ್ಟು ದೂರದಲ್ಲಿದೆ ಇಲ್ಲಿಂದ? ಎಷ್ಟು ದೂರದಲ್ಲಿ ಗುಡ್ಡ ಜರ್ದಿರ್ಬೋದು? 3 ರಿಂದ 5 ಕಿಲೋಮೀಟರ್ ಒಳಗೆ. ಎಷ್ಟು ಮನೆಗಳಿದೆ ಮತ್ತೆ ಎಷ್ಟು ದೊಡ್ಡದಿದೆ ಎಸ್ಟೇಟು? ಎಷ್ಟು ಮನೆಗಳಿದೆ? ಸಾಮಾನ್ಯ 1,000 ಜನರು ಇದ್ದಾರೆ ಈ ಎಸ್ಟೇಟ್ ಒಳಗೆ. ಅಷ್ಟೇ ರೂಮ್ಗಳಿದೆ ಅವ್ರದ್ದು, ಎಸ್ಟೇಟ್ ಕಂಪನಿ ಇದು. 1,000 ಜನ ಇರ್ಬೋದು. ಮೊದಲಿತ್ತು 1,500-2,000 ಜನರು ನಮಗೆ ಗೊತ್ತಿರುವಾಗ. ಈಗೆಲ್ಲ ಕೆಲವೆಲ್ಲ ಹೋಗಿದ್ದಾರೆ ಅವರು ಕಾರ್ಮಿಕರು. ಇದು ಇಲ್ಲಿನ ಜನರ ಅಭಿಪ್ರಾಯ. ಕಳೆದ 3 ದಿನಗಳ ಹಿಂದೆ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿತ್ತು. ಜೊತೆಗೆ ಗುಡ್ಡನು ಕುಸಿತ ಆಗಿತ್ತು, ಮಣ್ಣು ಮಿಶ್ರಿತವಾಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಇದ್ದಂಥ ಜನರನ್ನ
ಸ್ಥಳಾಂತರವನ್ನು ಮಾಡಿದ್ದಾರೆ. ಮಂಗಳೂರಿಗಿಂತ ಸುಮಾರು 150 ಕಿಲೋಮೀಟರ್ ದೂರ ಇರುವಂಥ ಒಂದು ಕುಗ್ರಾಮ. ಹಾಗಾಗಿ ಈ ಪ್ರದೇಶಕ್ಕೆ ಜಿಲ್ಲಾಡಳಿತ ಬಂದಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ಬರಬೇಕು. ದಿನದಿಂದ ದಿನಕ್ಕೆ ಪಶ್ಚಿಮ ಘಟ್ಟಗಳ ಶ್ರೇಣಿ ಕುಸಿಯುತ್ತಿದೆ. ಕಳೆದ ಒಂದು ವಾರದಿಂದ ಇಂಥ ದುರಂತ ಸನ್ನಿವೇಶ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ಕಡಮಕ್ಕಲ್ ಎಸ್ಟೇಟ್ನಲ್ಲಿ ಪ್ರವಾಹ ಹಿನ್ನೆಲೆಯಲ್ಲಿ ಭೂಮಿ ಕುಸಿತ ಭೀತಿಯಲ್ಲೇ ಕಾರ್ಮಿಕರು ಊರನ್ನೇ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ. ಒಂದು ಗುಡ್ಡೆ ಇಳಿತಾ ಇದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 50-60 ಎಕರೆ ಕೆಳಗೆ ಬಂತು. ಹಾಗೆ ಈಗ ಹೊಳೆಯಲ್ಲಿ ಇಷ್ಟು ಮರ ಬಂದು ಇಷ್ಟು ನಾಶ ಆಗಿದೆ. ಒಂದು 50-60 ಲಕ್ಷ ಹೋಗಿದೆ. ದೊಡ್ಡ ತೋರ ಮರ ಹೋಗಿದೆ. ಇನ್ನೂ ಬೀಳ್ತಾ ಇದ್ದೆ, ಮೇಲಿಂದ ಬೀಳ್ತಾ ಇದೆ. ನಾನು ನೋಡ್ತಾ ಇದ್ದೆ, 3 ಜನ ಹೋಗಿ ನೋಡಿದೆ, ಅರ್ಧ ಹೋಗಿದೆ. ಅದಕ್ಕೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ. ಬಂದಿಲ್ಲ. ಇಲ್ಲಿ ಮಟ್ಟ ಬರ್ತಾರೆ, ಇದು ಹೊಳೆ ದಾಟ್ಲಿಕ್ಕೆ ಆಗೋದಿಲ್ಲ ಅಂದರೆ ಆ ಕಡೆ ಹೋಗ್ತಾರೆ ಅಷ್ಟೇ. ಮತ್ತೆ ಅಲ್ಲಿ ಮುಂದೆ ನೋಡಿಬಿಟ್ಟು ಆ ಕಡೆ ಹೋಗ್ತಾರೆ, ಇಲ್ಲಿ ಬಂದಿಲ್ಲ. ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ಮಾತ್ರ ಈ ಭಾಗದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿ ಕೈ ತೊಳೆದುಕೊಂಡು ಸುಮ್ಮನೆ ಕುಳಿತಿದ್ದಾರೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.